ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಹಿಡ್ತಕ್ಕೆ ತಗೊಳಕ್ಕಾಗಿಲ್ಲ ಅಂತಂದ್ಮೇಲೆ ಇವ್ರು ಯಾರಿಗೋ ಸತ್ಯಶೋಧನೆಗೆ ಬಿಟ್ಟುಬಿಟ್ಟು ಈಗೆಲ್ಲ ಮುಗಿದೋದ್ಮೇಲೆ ಕೋಟೆ ಬಾಗಿಲು ಹಾಕೋತಿರಲ್ಲ. ಹೌದು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಜನಾರ್ದನ್ ರೆಡ್ಡಿ ಅವರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಇತ್ತೀಚೆಗೆ ಜನಾರ್ದನ್ ರೆಡ್ಡಿ ಅವರ ಎಲ್ಲ ಸ್ಟೇಟ್ಮೆಂಟ್ಗಳನ್ನು ತೆಗೆದು ನೋಡಿ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಮೊದಲಿಂದನೂ ಹೇಳ್ಕೊಂಡು ಬಂದು ಸ್ಟೇಟ್ಮೆಂಟ್ಗಳೇ ಹೇಳ್ತಾರೆ ನಾನು ಯಾರು ಪರವಾಗಿದ್ದೆ ಅಂತ. ಬಿಜೆಪಿಯಲ್ಲಿ ನಿಂತುಕೊಂಡು ಹೊಸ ಮುಖ್ಯಮಂತ್ರಿ ಆಯ್ಕೆಗೆ ಇವರು ತಲೆ ಕೆಡಿಸ್ಕೊಂಡಾಗ ಮತ್ತೊಂದು ಕಾಂಗ್ರೆಸ್ಸಲ್ಲೇ ಕೆಲವರಿಗೆ ಇರಲಿಲ್ಲ. ಡಿ ಕೆ ಶಿವಕುಮಾರ್ ಆಗಿದ್ದು ಒಳ್ಳೇದಾಯ್ತು ಅಂತಲೂ ಮತ್ತೊಂದು ಬರೀ ಹೇಳಿದ್ರು. ಆದಮೇಲೆ ಅಂದರೆ ನಾನು ಆ ಭಾಗದಲ್ಲಿ ಸ್ವಲ್ಪ ಸಾಫ್ಟ್ ಕಾರ್ನರ್ ಇದ್ದೀನಿ ಅನ್ನೋದನ್ನು ಮೊದಲಿಂದ ಹೇಳ್ತಾ ಇದು ಅಡ್ಡ ಮತದಾನ ಆಗಿರ್ಬೋದು. ಯಾಕಂದರೆ ಇಲ್ಲಿ ಹೋಗ್ಲಾ ಈ ಕಾನ್ಸೆಪ್ಟಲ್ಲೇ ಅವ್ರು ಓಡಾಡ್ಕೊಂಡಿದ್ದವರು. ಬೈರ್ತಿ ಬಸವರಾಜ್ ಅವರಿಗೆ ನಾನು ಜೈಲಿಗೆ ಹೋದಾಗ ನನ್ನ ನಡೆಸ್ಕೊಂಡಿರೋ ರೀತಿ ನೀವೆಲ್ಲ ಬಂದು ನಿಂತ್ಕೊಂಡ್ರ ಸರಿಯಾಗಿ ಅನ್ನುವಂಥ ಬೇಸರ ಏನೋ ಇರ್ಬೋದೇನೋ ಅಲ್ಲಲ್ಲಿ ಒಂದೊಂದು. ಯಾಕಂದ್ರೆ ಇದೆಲ್ಲ ವೈಯಕ್ತಿಕ ಕಾರಣಕ್ಕೆ ಆಗಿರುವಂಥದ್ದು. ಇದೆಲ್ಲೂ ಬಿಜೆಪಿನ ಸೋಲಿಸಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲ. JDSಗೂ ನಮಗೂ ಸಂಬಂಧ ಏನು? ನಾವು JDSಗೆ ಮತ ಮಾಡಿ ಏನು ಮಾಡಬೇಕಾಗಿದೆ? ಹಾಗಾಗಿ ಈ ಮತಗಳು ಅಡ್ಡಕ್ಕೆ ಹೋದ್ರೂ ಓಕೆ, ಈ ಕಡೆ ಗುಡ್ಡಕ್ಕೆ ಹೋದ್ರೂ ಓಕೆ ಅಂತ ಸುಮ್ಮನೆ ಬಂದಿದ್ದಾವೆ. ಸುಮ್ಮನೆ ಬಂದಿದ್ದಾರೆ. ಅಂದರೆ ಬಿಜೆಪಿಗೆ ಇದಕ್ಕೆ ಸಂಬಂಧ ಇಲ್ಲ ಅಂತೇಳಿ ಅನ್ನೋ ಲೆಕ್ಕಾಚಾರದಲ್ಲಿ ಆಯ್ಕೆ ಮಾಡ್ಕೊಂಡು ನಾಳೆ ಅವ್ರು ಕೂತ್ಕೊಂಡ್ರು ಅಷ್ಟೇ ನಮ್ಮ ಪಕ್ಷಕ್ಕೆ ನಾವು ಅನ್ಯಾಯ ಮಾಡಿದ್ದಲ್ಲ ಅನ್ನೋಂಥ ನಿಟ್ಟಲ್ಲಿ ಮಾತಾಡ್ತಾರೆ. ಸೊ ಈಚೆ ಬಂದ್ಬಿಡಿ ಅಂತ ಹೇಳ್ತಾರೆ. ಯಾಕಂದರೆ ಇಂಥ ಘಟಾನುಘಟಿಗಳನ್ನ ಕಳ್ಕೊಳ್ಳೋದಕ್ಕೆ ಬೈರ್ತಿ ಜನಾರ್ದನ್ ರೆಡ್ಡಿ ಎಲ್ಲೆಲ್ಲಿ ಬೇಕಾಗ್ತಾರೆ, ಯಾವ್ಯಾವ ಕಾಲಕ್ಕೆ ಬೇಕಾಗ್ತಾರೆ ಅನ್ನುವಂಥದ್ದು ಅವ್ರಿಗೆ ಸರಿಯಾಗಿ ಗೊತ್ತಿದೆ. ಹಾಗಾಗಿ ಜನಾರ್ದನ್ ರೆಡ್ಡಿ ಅಂತವ್ರನ್ನೆಲ್ಲ ಬದಿಗೆ ಸರಿಸಿ ನಿಲ್ಸೋಕ್ಕಾಗತ್ತಾ? ಚಿನ್ನದ ಕಿರೀಟ, ವಜ್ರದ ಕಿರೀಟ, ಇವು ಎಲ್ಲವೂ ಯೋಚನೆ ಮಾಡುತ್ತೆ ಪಕ್ಷ. ಬುದ್ಧಿವಾದ ಹೇಳುತ್ತೆ, ಸತ್ಯ ಶೋಧನೆಯಲ್ಲಿ ಒಂದಷ್ಟು ಶೋಧಿಸುತ್ತೆ. ಆದರೆ ಹಾಗೆ ಎತ್ತಿ ಪಕ್ಕಕ್ಕೆ ಇಡುತ್ತೆ ಬಿಟ್ರೆ ಸ್ವಲ್ಪ ಅಲ್ಲಿ ಪಕ್ಷದ ಶಿಸ್ತು ಸಮಿತಿಯ ಒಂದಷ್ಟು ಕ್ರಮಗಳಿರುತ್ತೆ. ಅದನ್ನೇನೋ ತಗೊಂಡು ಮುಂದಕ್ಕೆ ಹೋಗ್ಬೋದು. ಆದರೆ ಇಲ್ಲಿ ನಿಜಕ್ಕೂ ಸಂಕಷ್ಟದಲ್ಲಿರುವಂಥದ್ದು JDS. ಹೌದು. ಕುಮಾರಸ್ವಾಮಿ ಅವರಿಗೆ ತನ್ನ ಪಕ್ಷದಲ್ಲಿ ಏನೇನು ನಡೀತಾ ಇದೆ, ಕೇಂದ್ರಕ್ಕೆ ಹೋಗಿರುವಂಥದ್ದು. ಹೌದು. ತನ್ನ ಪಕ್ಷದಲ್ಲಿ ಏನೇನು ನಡೀತಾ ಇದೆ, ಒಂದು ಚೌಕಟ್ಟು ಹಾಕೊಂಡಿದ್ದೀನಿ, ಈ ಚೌಕಟ್ಟಿಗೆಲ್ಲ ಒಗಿದಾರ, ನಾನು BJP ಜೊತೆ ಸಂಘದಲ್ಲಿದ್ದೀನಿ, ಅವರ ಸಂಘದಲ್ಲೇ ಇದ್ದೀನಿ, ಈ ಸಂಘಕ್ಕೂ ನನಗೂ ಮತ್ತು ನನ್ನ JDSಗೂ ಒಗ್ತಾ ಇದೆಯಾ, ನನ್ನ ಸ್ನೇಹಿತರಿಗೆ ಶಾಸಕರಿಗೆ ಈ ಸಂಘ ಒಗ್ತಾ ಇದೆಯಾ ಇಲ್ಲುವಂಥದ್ದು ಒಂದು ಸತ್ವ ಪರೀಕ್ಷೆ ಆಗಬೇಕಾಗಿತ್ತು. ಅವ್ರು ಅದನ್ನೇ ಹೇಳಿದ್ದು. ಹೌದು. ಸ್ಪಷ್ಟವಾಗಿ ಹೇಳ್ತಾರೆ ಅವರು. ನಾನು ಒಂದು ಸಾಂಕೇತಿಕವಾಗಿ ಒಂದು ಅಭ್ಯರ್ಥಿನ ಹಾಕ್ಕೊಂಡೆ, ನಮ್ಮವ್ರು ಏನೇನು ಮಾಡ್ತಾರೆ ಅನ್ನೋದು ನೋಡೋದಕ್ಕೆ. ನಾನು ಖುದ್ದಾಗಿ ಅಭ್ಯರ್ಥಿ ಹಾಕಿದ್ರು ನಾನು ಶಬರಿಮಲೆ ಯಾತ್ರೆಯಲ್ಲಿದ್ದೆ ಅಂತ ಹೇಳ್ತಾರೆ. ಅಂದರೆ ದೇವಸ್ಥಾನಕ್ಕೆ ಹೋಗಿದ್ದ ನನಗೆ ಎಲ್ಲವೂ ಗೊತ್ತಿತ್ತು. ಮೊದಲಿಂದನೂ ಅದೇ ಗೊತ್ತಿರೋದೇ ಅವರಿಗೆ, ಎಲ್ಲವೂ ಗೊತ್ತಿರುತ್ತೆ. ಆದರೆ ಏನು ಮಾಡ್ತಿರಲ್ಲ. ಅದಾದ ಮೇಲೆ ಬಂದಿದೆ ಗೊತ್ತಿದೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಗೊತ್ತಿದ್ದಿದ್ರೆ ಕ್ರಮ ತಗೋತಾ ಇದ್ರು. ಈ ರೀತಿ ಆಗತ್ತೆ ಅನ್ನುವಂಥದ್ದು ಅವರಿಗೆ ಅಷ್ಟು ಮಟ್ಟಕ್ಕೆ ಆಗಬಹುದು. ಒಂದು 4 ಜನ ಇರೋದೇ ಅಷ್ಟು ಜನ, ಅದರಲ್ಲಿ ಒಂದು 4 ಜನ ಹೊಟ್ಟೋಗ್ಬಿಟ್ರೆ ಹೆಂಗ ಅನ್ಸುತ್ತೆ? ಆ 4 ಜನ ಜೊತೆಗೆ ಮತ್ತೆ ಒಂದಷ್ಟು ಜನ ಎದ್ಕೊಂಡ್ಬಿಟ್ರೆ ಈ TMC ಎಲ್ಲ ಆಯ್ತಲ್ಲ, ಹಂಗಾಗ್ಬಿಡುತ್ತೆ. ಈಗ BJP ಜೊತೆಗೆ ಹೆಂಗೂ ಹೋಗಿದಿರಿ ಅಣ್ಣ, ನೀವು ಸಪ್ರೇಟಾಗಿ ಇದ್ಬಿಡಿ, ನಾವೆಲ್ಲ ನೀವು ಹೆಂಗೂ ಹೋಗಿದಿರಲ್ಲ, ದಾರಿ ತೋರಿಸಿದಿರಲ್ಲ, ಅಲ್ಲೇ ಒಳಗಡೆ ಸೇರ್ಕೊಂಡ್ಬಿಡ್ತೀವಿ ಅತ್ಲಾಗಂತ ಹೇಳ್ಬಿಟ್ಟಾರೋ ಅನ್ನೋಂಥಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇವತ್ತು ಕುಮಾರಸ್ವಾಮಿ ಅವರು. ಹೋಗೋರೆಲ್ಲ ಹೋಗ್ಬಿಡ್ಲಿ JDS ಇಂದ, ಅದು ಯಾರೋ ಜೆನ್ಸಿ ಅಂತಿರಲ್ಲ, ಆ ಯುವಕರೆಲ್ಲ ಬಂದು ಸೇರ್ಕೊಂಡ್ಬಿಡ್ಲಿ ಅಂತ ಹೇಳ್ತಾರೆ. ಹೌದೌದು. ಅಂದರೆ ಎಷ್ಟು ಮಟ್ಟಕ್ಕೆ ಇವರು ಇತ್ತೀಚಿನ ಬೆಳವಣಿಗೆಯಿಂದ ಬೇಸತ್ತಿರಬಹುದು ಅಲ್ಲಿ. ಹೌದು. ಯಾವ ನಾಯಕರಿಗೂ ಬೆಲೆ ಇಲ್ಲ. JDS ಅಲ್ಲಿ ಒಂದು ಹೆಂಗಾಗಿದೆ ಅಂತಂದರೆ, JDS BJPಯಲ್ಲಿ ವಿರೋಧ ಪಕ್ಷದಲ್ಲಿರುವಂಥ ನಾಯಕರುಗಳಿಗೆ ಕಾಂಗ್ರೆಸ್ಸನ್ನು ಮೆಟ್ಟಿ ಮುರಿಯುವ ಶಕ್ತಿ ಇಲ್ಲ. JDS ಇವ್ರ ಜೊತೆಗಿರೋದ್ರಿಂದ JDSನ ಕೆಲ ಸಿದ್ಧಾಂತಗಳು JDS ಅವರಿಗೆ ಹೊಂದಾಣಿಕೆ ಆಗ್ತಿಲ್ಲ. ಇಲ್ಲಿ ಈ ಒಂದೇ ಮನೆಯಲ್ಲಿ ಇದ್ರೂ ಕೂಡ ಒಡೆದ ಮನೆಯಲ್ಲಿ ಆ ಕಡೆ ಒಂದು ಅಡುಗೆ ಈ ಕಡೆ ಒಂದು ಅಡುಗೆ ಆಗ್ತಾ ಇರುತ್ತಲ್ವ, ಆ ನಿಟ್ಟಲ್ಲಿ ಕೆಲಸ ಆಗ್ತಾ ಇದ್ದಾವೆ. ತೋರಿಸೋದು ಒಂದು ಮನೆ ಒಳಗಡೆ 2 ಅಡುಗೆ 3 ಅಡುಗೆ ಭಾಗ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ JDSನ ಈ ಸತ್ವ ಪರೀಕ್ಷೆಯಲ್ಲಿ JDSಗೆ ಅನಿವಾರ್ಯವಾಗಿ ಕೆಲವೊಂದು ಮನದಟ್ಟಾಗಬೇಕಾಗಿತ್ತು, ಆಗಿದೆ. ಈ ಫಲಿತಾಂಶದ ಮೂಲಕ BJPಯಲ್ಲಿ ಮುಂದಾಳತ್ವ ವಹಿಸ್ಕೊಂಡಿರುವಂತಹ ವಿಜಯೇಂದ್ರ ಅವರಿಗೆ ಒಂದು ಸತ್ವ ಪರೀಕ್ಷೆ ಕೊಟ್ಟಂಗಿತ್ತು. ಆ ಸತ್ವ ಪರೀಕ್ಷೆಯಲ್ಲಿ ವಿಜಯೇಂದ್ರ ಫ್ಲಾಪ್ ಆದಂಗಿದೆ. ಹೌದು. ವಿರೋಧ ಪಕ್ಷದ ನಾಯಕರಿಗೂ ಕೂಡ ಈ ಪಕ್ಷದಲ್ಲಿ ಹಿಡ್ತಾ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಸಾರಿ ಹೇಳ್ದಂತಾಯ್ತು. ಈಗ ಕೇಂದ್ರದಲ್ಲಿ ಒಂದು ನಿರ್ಣಯ ಬರುತ್ತೆ. ಪರಿಣಿತರು ಹೇಳೋ ಪ್ರಕಾರ ಈ 2 ಮುನ್ನೆಲೆಯಲ್ಲಿ ನಿಂತಿರೋ ನಾಯಕರನ್ನ ಬದಲು ಮಾಡಿಕೊಂಡ್ರೆ BJPಗೆ ಒಂದು ಉಳುಗಾಲ ಬೇಕಿತ್ತು ಅಂತ ಏನು ಓಡಾಡ್ತಾ ಇದ್ದಾರೆ, ಅದಕ್ಕೊಂದು ಕಾಲ ಬಂದಂಗಿದೆ. ನಿಮ್ಮ ಏನು ಕೇಂದ್ರ ಮಟ್ಟದ ನಾಯಕರುಗಳಿದ್ದೀರಿ ಎಲ್ಲವನ್ನು ಸೋಸಬೇಕೀಗ. ಯಾವ್ಯಾವ ಕಾಲಘಟ್ಟಕ್ಕೆ ಏನೇನಾಯಿತು,
ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇರುವ ಅಷ್ಟು ಜನರಲ್ಲಿ ಒಂದಷ್ಟು ಆಚೆ ಬಿದ್ದಿದ್ದಾವೆ ಅಂತಂದ್ರೆ ನಮ್ಮ ನಾಯಕರ ಶಕ್ತಿ ಏನು, ಇವರ ಮುಂದಾಳತ್ವದಲ್ಲಿ ಚುನಾವಣೆ ಎದುರಿಸಿದ್ರೆ ರಾಜ್ಯವನ್ನ ಗೆದ್ದು ಬರೋದು ಆಗತ್ತಾ ಇಲ್ವಾ ಇದೆಲ್ಲ ಲೆಕ್ಕ ಹಾಕೋತಾರೆ. ಕಾಂಗ್ರೆಸ್ಗೆ ಈ ಮುನ್ನೆಲೆಯಲ್ಲಿ ನಿಂತುಕೊಂಡು ಕಾಂಗ್ರೆಸ್ಸನ್ನ ಸಮರ್ಥಿಸ್ಕೊಳ್ಳುವಂಥ ನಾಯಕರನ್ನ ಮೆಟ್ಟು ಮುರಿತೀನಿ ಅನ್ನೋದಕ್ಕೆ ಈ ವಿರೋಧ ಪಕ್ಷದ ಕೈಯಲ್ಲಿ ಆಗತ್ತಾ? ಇವೆರಡೂ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಇಬ್ಬರಿಗೂ ಇದೊಂಥರ ಹಿನ್ನಡೆ ಆಗಿದೆ. ಈ ಸಂದರ್ಭದಲ್ಲಿ ಕೇಂದ್ರದ ನಾಯಕರು ಏನು ಬಂದ್ ಮಾಡ್ತಾರೆ ಅನ್ನೋಂಥದ್ದು ನೋಡಬೇಕು. ವಿಚಲಿತರಾಗ್ತಾರಾ ಇಲ್ವಾ ಕಾದ್ ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.